ಹಿಜಾಬ್ ಎಲ್ಲಿ ಬ್ಯಾನ್ ಇದೆ ಅಂತ ಅನ್ನೋದಾದ್ರೂ ಗೊತ್ತಿರ್ಬೇಕಲ್ಲ ಅವ್ರಿಗೆ. ಹಿಜಾಬ್ ಬ್ಯಾನ್ ಇಲ್ಲ. ಮಿಸ್ಟರ್ ಸಿದ್ದರಾಮಯ್ಯ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೀವು ಅರ್ಥ ಮಾಡಿಕೊಂಡು ಈ ರೀತಿ ಬಿಹೇವ್ ಮಾಡ್ತಾ ಇದ್ರೆ ಅದು ಸಮಾಜಕ್ಕೆ ಬಗೀತಾ ಇರುವಂತ ದ್ರೋಹ. ನೀವು ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಸಮಾಜಕ್ಕೆ ಬಗೀತಾ ಇರುವಂತ ದ್ರೋಹ ಗೊತ್ತಿದ್ದು ಮಾಡ್ತಾ ಇದ್ದಾರೆ, ಗೊತ್ತಿಲ್ಲದ್ರೂ ಗೊತ್ತಿಲ್ಲ ಅಂತಂದ್ರೆ ನೀವು ಮುಖ್ಯಮಂತ್ರಿ ಪದದಲ್ಲಿ ಇರಲಿಕ್ಕೆ ಅರ್ಹರಲ್ಲ. ಯು ಆರ್ ನಾಟ್ ಫಿಟ್ ಟು ಬಿ ಇನ್ ದಿ ಚೀಫ್ ಮಿನಿಸ್ಟರ್ ಪೋಸ್ಟ್. ವೇರ್ ದೇರ್ ಇಸ್ ಬ್ಯಾನ್? ಮಿಸ್ಟರ್ ಸಿದ್ದರಾಮಯ್ಯ, ಎಲ್ಲಿ ಬ್ಯಾನ್ ಇದೆ? ಸಮಾಜವನ್ನ ಡಿವೈಡ್ ಮಾಡುವುದರಲ್ಲಿ ಒಂದು ಮಿತಿ ಇರಬೇಕು ಕಾಂಗ್ರೆಸ್ ಪಾರ್ಟಿ. ಒಂದು ಕಾಲೇಜ್ನಲ್ಲಿ ಇದ್ದಕ್ಕಿದ್ದಂಗೆ 2-3 ವರ್ಷದ ಹಿಂದೆ ಹಿಜಾಬ್ ಧರಿಸಿಕೊಂಡು ಬರ್ತಾರೆ. ಸರ್ಕಾರ ಪ್ರಿನ್ಸಿಪಾಲ್ರು ಸರ್ಕಾರಕ್ಕೆ ಸಲಹೆ ಕೇಳ್ತಾರೆ. ಸರ್ಕಾರ ಯೂನಿಫಾರ್ಮ್ ಅಷ್ಟೇ ಮಾಡ್ರಿ, ಈಗ ಉಳಿದದ್ದು ನಾವು ಡಿಟೇಲ್ ರಿಪ್ಲೈ ಕೊಡ್ತೀವಿ ಅಂತ. ಇನ್ ದಿ ಮೀನ್ ವೈಲ್ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ನಲ್ಲಿ ಹಿಜಾಬ್ ಒಂದು ಧಾರ್ಮಿಕ ಆಚರಣೆಯ ಭಾಗವಲ್ಲ. ಎಲ್ಲೆಲ್ಲಿ ಯೂನಿಫಾರ್ಮ್ ಇನ್ ದಿ ಸೆನ್ಸ್ ಡ್ರೆಸ್ ಕೋಡ್ ಇದೆ, ವಸ್ತ್ರ ಸಂಹಿತೆ, ಅದು ವಸ್ತ್ರ ಸಂಹಿತೆಯನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಗೆ ಈ ರಸ್ತೆಯಲ್ಲಿ, ನಮ್ಮ ಮನೆ ಮುಂದೆ ರಸ್ತೆ ಇದೆ, ಇಲ್ಲಿ ನಮ್ಮ ಮನೆ ಮುಂದಿನ ರಸ್ತೆ ಯಾರು ಹಿಜಾಬ್ ಹಾಕೊಂಡು, ಹಿಜಾಬ್ ಬ್ಯಾನ್ ಅಂದ್ರೆ ಏನು? ಎಲ್ಲೂ ಹಿಜಾಬ್ ಹಾಕೊಂಡು ಓಡಾಡೋಂಗಿಲ್ಲ. ಏನ್ ಮೂರ್ಖರಗತೆ ಮಾತನಾಡ್ತೀರಿ ಸಿದ್ದರಾಮಯ್ಯನವರು ನೀವು? ನಿಮ್ಗೇನಾದ್ರೂ ಬುದ್ಧಿಗಿದ್ದೇ ಇದೆಯಾ? ಅಥವಾ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಬಂದ ನಂತರ ಸಾಮಾನ್ಯವಾಗಿ ಹಿಂಗ್ ಮಾತಾಡ್ತಾರ ಅವ್ರು, ಅದೊಂದು ಪ್ರಭಾವ ಹಂಗ ಆಗಿಬಿಡತ್ತೆ ಕಾಣುತ್ತೆ. ರಾಹುಲ್ ಗಾಂಧಿ ಅವರ ಸಹವಾಸ ದೋಷ ಅದು ಕಾರಣ ಇರಬಹುದೇನ. ಒಂದು ರೀತಿ ಶಬ್ದಗಳನ್ನ ಮುಖ್ಯಮಂತ್ರಿಗಳಿಗೆ ಬಳಸಬಾರದು ನಾವು. ಅದರ ಒಂದು ರೀತಿ ಅತ್ಯಂತ ಬಾಲಿಶ ಹುಚ್ಚುತನದ ಹೇಳಿಕೆ. ದರ್ ಇಸ್ ನೋ ಬ್ಯಾನ್, ಐ ಆಮ್ ವಿತ್ಡ್ರಾಯಿಂಗ್ ಬ್ಯಾನ್. ನಂದು ನಿಂದು ಅಲ್ಲ, ನಾನು ಲುಂಗಿ ಹಾಕ್ತೀನಿ, ನೀವು ಪ್ಯಾಂಟ್ ಹಾಕ್ತೀರಾ, ಆ ರೀತಿ ಹಿಜಾಬ್ ಹಾಕೊಂಡು ಹೋಗ್ರಿ ಅಂತಂದ್ರೆ ಅರ್ಥ ಏನು ನೀವು ಮಾತಾಡೋದು? ಅಟರ್ ನಾನ್ಸೆನ್ಸ್. ಐ ಸ್ಟ್ರಾಂಗ್ಲಿ ಕಂಡೆಮ್ ದಿಸ್. ಇದರಲ್ಲಿ ಬೇರೆ ಏನೂ ಇಲ್ಲ. ನಾನು ಇದನ್ನ ವಿಷಯವನ್ನ ಬೇರೆ ರೀತಿಯಲ್ಲೂ ತೆಗೆದುಕೊಂಡು ಹೊಂಟಿಲ್ಲ. ಐ ಆಮ್ ವೆರಿ ಕ್ಲಿಯರ್. ಇದು ಮತ್ತೆ ಜಗಳವನ್ನ ಹಚ್ಚಿ ತುಷ್ಟೀಕರಣದಲ್ಲಿ ಮುಸ್ಲಿಂ ಮತವನ್ನ ಪಡಿಲಿಕ್ಕೆ ಮಾಡ್ತಾ ಇರುವಂತ ಹುನ್ನಾರ. ನಾನು ಮುಸ್ಲಿಂ ಬಾಂಧವರಿಗೆ ಹೇಳ್ತೀನಿ, ಈ ರೀತಿ ಷಡ್ಯಂತ್ರಕ್ಕೆ ಬಲಿಯಾಗಬೇಡ್ರಿ. ಎಲ್ಲಿಯೂ ಬ್ಯಾನ್ ಇಲ್ಲ. ಹೈಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಯೂನಿಫಾರ್ಮ್ ಇದ್ದಲ್ಲಿ ಯೂನಿಫಾರ್ಮ್ ಅನ್ನ ಮೇಂಟೈನ್ ಮಾಡಬೇಕಂತ. ಸುಪ್ರೀಂ ಕೋರ್ಟ್ ನಲ್ಲಿ ಇದು ಡಿವೈಡೆಡ್ ಬಂದಿದೆ. ಯೂನಿಫಾರ್ಮ್ ಇದ್ದಲ್ಲೂ ಇದನ್ನು ಧರಿಸಬೇಕು ಬೇಡ ಅಂತ. ಲೆಟ್ ಸುಪ್ರೀಂ ಕೋರ್ಟ್ ಡಿಸೈಡ್ ಇಟ್. ಡೋಂಟ್ ಡೂ ಅನ್ನೆಸರಿಲಿ ಈ ರೀತಿಯಾದಂತಹ ಮಾಡಿ ಸಮಾಜದಲ್ಲಿ ಮತ್ತೆ ಕ್ಷೋಭೆಯನ್ನು ಉಂಟು ಮಾಡುವಂತಹದ್ದು. ಶಾಂತ ರೀತಿಯಿಂದ ಜನ ತಮ್ಮಷ್ಟೇ ತಾವು ಕೆಲಸ ಉದ್ಯೋಗ ಎಲ್ಲ ಮಾಡ್ಕೊಂಡಿದ್ದಾರೆ. ಈ ರೀತಿ ಮಾಡಿ ಅಶಾಂತಿಯನ್ನು ಕ್ರಿಯೇಟ್ ಮಾಡುವಂತಹದ್ದು. ಯಾರಾದರೂ ಒಬ್ಬರು ಹಿಜಾಬ್ ಮತ್ತೊಬ್ಬರು ಕೇಸರಿ ಧರಿಸಿ ಬಂದ್ರೆ ಅಲ್ಲೇ ಗೊತ್ತಾಗಲ್ವಾ ಇವ್ರು ಮುಸಲ್ಮಾನರು, ಇವ್ರು ಹಿಂದೂಗಳು, ಜಗಳ ಅಲ್ಲೇ ಶುರು ಆಗಲ್ವಾ? ಇದು ಜವಾಬ್ದಾರಿ ಬೇಡ ಮುಖ್ಯಮಂತ್ರಿ ಆದಂಥವ್ರಿಗೆ? ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.